ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ಕೊಡಲಾಗಿದೆ. ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ದರ್ಶನ್. ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಒಂದು ಬೆಳ್ಳಿ ಪರ್ವದಲ್ಲಿ ಆಗಿರುವಂತಹ ಘಟನೆ ಇದು. ಆ ಕಾರ್ಯಕ್ರಮದಲ್ಲಿ ಒಂದು ಮಾತನಾಡಿದ್ರು. ಸೊ ನೋಟಿಸ್ ತಲುಪಿದ 10 ದಿನದಲ್ಲಿ ಬಂದು ವಿಚಾರಣೆಯನ್ನ ಅಥವಾ ವಿವರಣೆಯನ್ನು ನೀಡಬೇಕು ಅಂತ ಈಗಾಗಲೇ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಸೊ ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ, ಆರೋಪ ಬಂದಿರುವಂತಹ ಹಿನ್ನೆಲೆ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ನೀಡಲಾಗಿದೆ. ಹೆಣ್ಣಿನ ಬಗ್ಗೆ ಕೇವಲವಾಗಿ ಈ ಹಿಂದೆ ನಟ ದರ್ಶನ್ ಅವರು ಮಾತನಾಡಿದ್ರು. ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಬೆಳ್ಳಿ ಪರ್ವದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಸೊ ನೋಟಿಸ್ ತಲುಪಿದ 10 ದಿನದ ಒಳಗಡೆ ನಿಮ್ಮ ವಿವರಣೆ ನೀಡಬೇಕು ಅಂತೇಳಿ ಈಗ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ಕೊಡಲಾಗಿದೆ. ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಅಂತ ಬಂದಾಗ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇವತ್ತು ಇವರು ನಾಳೆ ಅವರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ಹೋಗಿದೆ. ಈ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಕೂಡ ಆಯಿತು. ಜೊತೆಗೆ ಇವರ ಮೇಲೆ FIR ಕೂಡ ಆಯಿತು. ಕೆಲವೊಂದಿಷ್ಟು ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಪ್ರಕರಣ ಕೂಡ ದಾಖಲಾಗಿವೆ. ಸೊ ಈಗ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ಕೊಡಲಾಗಿದೆ. ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಈ ನೋಟಿಸ್ ಹೋಗಿದೆ ಅವರಿಗೆ. ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಡ್ತಾರೆ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ಮತ್ತೊಬ್ಳು, ಆ ರೀತಿಯಲ್ಲಿ ಮಾತನಾಡ್ತಾರೆ. ಸೊ ಹಾಗಾಗಿ ಈಗ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ಹೋಗಿದೆ. 10 ದಿನದ ಒಳಗಡೆ ಆ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಹೇಳಿಕೆ ಏನಿದೆಯಲ್ಲ, ಯಾವ ಆಧಾರವನ್ನು ಇಟ್ಕೊಂಡು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ನೀವು ಅಂಥೇಳಿ ಸಹಜವಾಗಿ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇವರು ಉತ್ತರವನ್ನು ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ಪೊಲೀಸ್ ಸ್ಟೇಷನ್ ಆದ ಬಳಿಕ ಈಗ ಮಹಿಳಾ ಆಯೋಗದಿಂದಲೂ ಕೂಡ ನಟ ದರ್ಶನ್ಗೆ ನೋಟಿಸ್ ಹೋಗಿದೆ ಈ ಹೆಣ್ಣಿನ ವಿಚಾರವಾಗಿ. ಸೊ ಏನೆಲ್ಲ ವಿವರಣೆ ಇರ್ಬೋದು, ಅಂದರೆ ಯಾವ ರೀತಿಯಾಗಿ ಹೋಗಿ ಇಲ್ಲಿ ಚರ್ಚೆ ಆಗ್ಬೋದು, ಏನೆಲ್ಲ ಮಾತುಗಳನ್ನು ಆಡ್ಬೋದು ಅಂಥೇಳಿ, ಹೇಗೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಅಂತ, ಆಗ್ತಾರಾ ಇಲ್ಲ ಅಂಥೇಳಿ? ಹೇಮಂತ್, ಗಮನಿಸಬಹುದು, ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಬೆಳ್ಳಿ ಪರ್ವದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ನಟ ದರ್ಶನ್ ಅಂತ ಹೇಳಿ ಕಳೆದ ವಾರದಲ್ಲಿ ಮಹಿಳೆಯರು, ಗೌತಿ ಸಂಘದ ಮಹಿಳೆಯರೆಲ್ಲರೂ ಕೂಡ ಬೀದಿಗೆ ಇಳಿದು ಪ್ರತಿಭಟನೆ ಮಾಡೋದ್ರ ಜೊತೆಗೆ ಮಹಿಳಾ ಆಯೋಗಕ್ಕೆ ಹೋಗಿ ದರ್ಶನ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಇದೀಗ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ 10 ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ಮಹಿಳಾ ಆಯೋಗ ಜಾರಿ ಮಾಡಿದೆ. 10 ದಿನಗಳ ತಲುಪಿದ ತಕ್ಷಣ ಇಮಿಡಿಯೇಟ್ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಬೇಕು ಅಂತ ಹೇಳಿ ಗಮನಿಸಬಹುದು. ಅವರ ಹುಟ್ಟುಹಬ್ಬ ಆದ ಬಳಿಕ 25 ವರ್ಷದ ಬೆಳ್ಳಿ ಪರ್ವದ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹೇಳಿರ್ತಾಳೆ, ನಾಳೆ ಅವಳಿರ್ತಾಳೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೋ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಏನಿದ್ರು ನನ್ನ ಅಭಿಮಾನಿಗಳಿಗಷ್ಟೇ ಸೀಮಿತವಾಗಿರ್ತೀನಿ, ಅವರನ್ನ ಖುಷಿ ಪಡೆಯುವುದಷ್ಟೇ ನನ್ನ ಕೆಲಸ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು, ಚರ್ಚೆಗಳಾದವು. ಅದರ ಬೆನ್ನಲ್ಲೇ ಈ ಗೌತಿ ಸಂಘದ ಮಹಿಳೆಯರು ಇಮಿಡಿಯೇಟ್ ಆಗಿ ಬೀದಿ ಹಿಡಿದು ಪ್ರತಿಭಟನೆ ಮಾಡಿ ಅವರಿಗೆ ಬುದ್ಧಿ ಹೇಳಬೇಕು, ಈ ರೀತಿಯ ಮತ್ತೆ ಮತ್ತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡಬಾರ್ದು, ಮಹಿಳೆಯರಿಗೆ ಅವ್ರು ಗೌರವಿಸಬೇಕು. ಬರೀ ಸಿನಿಮಾಗಳಲ್ಲಿ ಮಾತ್ರ ಅವರು ನಮ್ಮನ್ನ ರಂಜಿಸೋದಲ್ಲ, ನಿಜ ಜೀವನದಲ್ಲೂ ಕೂಡ ಅವರು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಗೌರವಿಸಬೇಕು ಅಂತ ಹೇಳಿ ಸಂದೇಶನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 10 ದಿನಗಳ ಒಳಗೆ ನೋಟಿಸ್ ತಲುಪಿದ 10 ದಿನಗಳ ಒಳಗೆ ಅವರು ವಿವರಣೆಯನ್ನ ಕೊಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ 10 ದಿನದ ಒಳಗೆ ದರ್ಶನ್ ಅವರು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿದೆ. ಥ್ಯಾಂಕ್ ಯು ಯಶೋಧ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.